ಡಾಕ್ಟ್ರುಗಳು ಅಷ್ಟೇ, ರೋಗಿಗಳು ಅಷ್ಟೇ ಸರಿಯಾಗಿ ಸಮಾಲೋಚನೆ ಮಾಡಿ ತೀರ್ಮಾನಗಳು ತಗೋಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸರ್ಜರಿ, ಕೀಮೋಥೆರಪಿ, ರೇಡಿಯೋಥೆರಪಿ ಇವೆಲ್ಲ ಇದೆ. ಆದರೆ ಇದು ಚೂಯಿಂಗ್ ಗಮ್ ತಿಂದಂಗೆ ಎಳ್ಕೊಂಡು ಹೋಗ್ತಾ ಇರಬಾರ್ದು. ಅದಕ್ಕೊಂದಿಷ್ಟು ನಿರ್ದಿಷ್ಟವಾದಂತಹ ಟೈಮ್ ಇದೆ. ಆ ಸಮಯದಲ್ಲಿ ಅದು ಮಾಡಿದರೆ ಸಾಕು. ಅದಾದಮೇಲೆ ಕೊನೆಯವರೆಗೂ ಅವನು ಇನ್ನೇನು ಹೋಗ್ತಾನೆ ಅನ್ನೋವರೆಗೂ ಅವನಿಗೆ ಬರೀ ಕೀಮೋಥೆರಪಿ ಅದು ಇದು ಒಂದು ಕೊಟ್ಕೊಂಡು ಅವನ ಶರೀರಕ್ಕೆ ತೊಂದರೆ ಕೊಟ್ಟು, ಅವನಿಗೆ ಕಷ್ಟ ಕೊಟ್ಟು, ಮನೆಯವ್ರಿಗೆಲ್ಲ ಇದು ಮಾಡೋದು ಅದು ಸರಿಯಲ್ಲ. ಯಾವಾಗ ನಾವು ಸೋಲು ಒಪ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ, ಅದು ಗೊತ್ತಾಗಬೇಕು. ಆವಾಗ ರೋಗಿಗೆ ಸ್ಪಷ್ಟವಾಗಿ ಇಲ್ಲ, ಇನ್ನು ಮುಂದೆ ಏನು ಮಾಡೋಕ್ಕಾಗಲ್ಲ, ನಿನಗೆ ನೋವಿಗೆ, ಹಸಿವಿಗೆ, ನಿದ್ದೆಗೆ, ಪ್ರತಿಯೊಂದು